ಬಿಟ್ಟಿದ್ದಾರೆ. ಒಬ್ಬರು ಪ್ರಧಾನಿ, ಎಲ್ಲಾದರೂ ವಿರೋಧ ಪಕ್ಷದವರು, ಮೂರನೇದವ್ರು ಅದೇ ಕ್ಯಾಬಿನೆಟ್ ಒಬ್ಬ ವ್ಯಕ್ತಿ. ಮತ್ತು 2-1ದಿಂದ ಅವ್ರು ತಮ್ಗೆ ಯಾವ ಅಧಿಕಾರಿನ ಆರಿಸ್ತಾರೆ. ಆ ಅಧಿಕಾರಿ ಯಾಕೆ ಇವ್ರು ನಿಲ್ತಾರೆ? ಸರ್ಕಾರದ ಜಾಗ ನಿಲ್ತಾರೆ. 1.5 ಲಕ್ಷ ಅವ್ರ ಪೇಮೆಂಟ್ ಅದ, ಇನ್ನೂರು ಮತ್ತು ಇನ್ನೂರು ಇದ್ದಾವೆ, ಅದ್ಮೇಲೆ ಲಾಭವೂ ಅದಾವ. ಸರ್ಕಾರ ಏನು ಬೇಕಾದ್ರೆ ಮಾಡಿಕೊಡುವಂಗದ ಅಂದಾಗ ಸಹಜವಾಗಿ ಎಲ್ಲ ಸವಲತ್ತುಗಳು ಇದ್ದಾವೆ ಅವ್ರಿಗೆ. ಎಲೆಕ್ಷನ್ ಕಮಿಷನ್ ಅವರು ಯಾಕೆ ನಾವು ಹೇಳಿದಂಗೆ ಕೇಳೋದಿಲ್ಲ. ನಂತರ ರಿಟೈರ್ ಆದ್ಮೇಲೆ ಎಲ್ಲೋ ಒಂದು ತೊಗೊಳ್ತಾರೆ ಅವ್ರನ್ನ. ಅಂದರೆ ಒನ್ ಪಾರ್ಟಿ ಸಿಸ್ಟಮ್ ಆಗಿ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇವಾಗ ಕಾಣ್ತಾ ಇದ್ದಾವೆ. ಭಾರತ ಪ್ರಜಾಪ್ರಭುತ್ವ ದೇಶ ಅಂತ ಹೇಳ್ಕೊಳ್ಳೋದು ಅಷ್ಟೇ ವಿನಃ, ವೋಟ್ ಹಾಕೋದು ನಮ್ಮ ಅಧಿಕಾರ ಅಂತ ಹೇಳೋದು ಅಷ್ಟೇ ವಿನಃ, ಅದು ನಿಧಾನಕ್ಕೆ ಒನ್ ಪಾರ್ಟಿ ಸಿಸ್ಟಮ್ ಇನ್ನೊಂದು ವಿರೋಧ ಪಕ್ಷಗಳು ಇದ್ದೂ ಇಲ್ದಂಗೆ ಅಂತಿಲ್ಲ. ಯಾಕಂದ್ರೆ ಫೋಟೋ ಹೋಗೋದಿಲ್ಲ ರೀ, ಎಲ್ಲಿ ಸೋಲೋಂಕ ಅಂತಾವೆ, ಅದು ಎಲ್ಲೆಲ್ಲಿ ಹೇಳಿದ್ವಿ ತಮ್ಮ ಡಾಮಿನೆನ್ಸ್ ಎಲ್ಲಿಲ್ಲ ಅಲ್ಲ ಈ ಗದ್ದ ಮಾಡ್ತಾರೋ ಅನ್ನೋದು ಈಗ ಮಾಡುತ್ತಿರುವಂಥ ಆರೋಪಗಳು. ಅದಕ್ಕೆ ಇವತ್ತೆಲ್ಲ ವಿರೋಧ ಪಕ್ಷಗಳು ಒಂದಾಗಿದ್ದಾವೆ. ಇಲ್ಲಾಂದ್ರೆ ಆಗ್ತಿರಲಿಲ್ಲ ಇವರು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರು ಒಂದು ರೀತಿ ವಿಚಾರ ಮಾಡೋರು, ತೇಜಸ್ವಿ ಯಾದವ್ ಮತ್ತೊಂದು ರೀತಿ ಮಾಡೋರು, ನಮ್ಮ ಅಖಿಲೇಶ್ ಯಾದವ್ ಇನ್ನೊಂದು, ಮತ್ತು ನಮ್ಮ ದೇವೇಗೌಡರು ಅವ್ರ ಮಗ ಕುಮಾರಸ್ವಾಮಿಗಳು ಇನ್ನೊಂದು ರೀತಿಯಿಂದ, ರಾಹುಲ್ ಗಾಂಧಿಯವರು ಇನ್ನೊಂದು ರೀತಿಯಿಂದ, ಅವರಾಗ ತಂಗಿ ಪ್ರಿಯಾಂಕಾ ಆಗಿರ್ಬೋದು, ಪ್ರಿಯಾಂಕಾ ವಾಡ್ರಾ, ಇನ್ನುಳಿದವರು ಮುಂದೆ ಅದೇ ಕಾಲ ಶರದ್ ಪವಾರ್ ಆಗಿರ್ಬೋದು, ಶರದ್ ಪವಾರ್ ಜೊತೆಗೆ ಶಿಂದೆ ಅವರಾಗಿರ್ಬೋದು, ಜೊತೆಗೆ ಅಲ್ಲಿ ಫಡ್ನವೀಸ್ ಅವರಾಗಿರ್ಬೋದು, ಎಲ್ಲರೂ ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಎಷ್ಟು ಹೆಸರು ತೊಗೊಳ್ತಿರ್ತವ್ರು ಅವ್ರದ್ದೆಲ್ಲರದು. ಈ ಒಂದು ನೆಲೆಯಲ್ಲಿ ಇವತ್ತು ಎಲ್ಲರೂ ತಮ್ಮದೇ ಅಂತ ಒಂದು ಅಸ್ತಿತ್ವ ಪಡ್ಕೋಬೇಕಾಗಿದೆ, ಉಳಿಬೇಕಾಗಿದೆ. ಅದು ಉಳಿಬೇಕಾಗಿದ್ದರೆ ಇಲ್ಲೇ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೀಬೇಕು. ಒಂದು ಕಡೆ BJP ಮತ್ತು NDA, ಇವನ್ NDA ಈ ಟೀಮ್ನಲ್ಲೂ ಭಯ ಅದ. ಹಿಂದಿನ ನಮಗೂ ಅವ್ರಿಗೆ ಕೇಳ್ತಿದ್ರೆ ದೋಸ್ತಿ, ನಮಗೂ ಹಿಂಗೆ ಆಗ್ತದೆ ಅಂತೇಳಿ ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ನಿತೀಶ್ ಕುಮಾರ್ ಅವ್ರಿಗೂ ಹೊರಸ್ಲಿಕ್ಕತ್ತದ. ಹೀಗಾಗಿ ಅವರು ಬೆದರಿಕೊಂಡಾರೆ, ಇದೇನಪ್ಪ ಆಯಿತು ಹೊಸ ತೊಗೊಂಬಂದಾರ ಭೂತ್ ನಮ್ಮಲ್ಲಿ ಅಂತೇಳಿ. ಯಾಕಂದ್ರೆ ಓಟ್ ಮಟ್ಟ ಇವ್ರು ಬರೋದಿಲ್ಲ, ಅಧಿಕಾರಕ್ಕೆ ಇವ್ರು ಬರೋದು ಸಾಧ್ಯನಲ್ಲ ಈಗಿನ ವ್ಯವಸ್ಥೆ ಮುಂದುವರೆದ್ರೆ. ಇಷ್ಟಂತ ನಿಶ್ಚಿತ ಅದ. ಅದಕ್ಕಾಗಿ ಮನವರಿಕೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಅದಕ್ಕೆ ಇದನ್ನು ಕಿತ್ತು ಹಾಕಲೇಬೇಕಂತೇಳಿ ಬೀದಿಗೆ ಇಳಿದು ಹೋರಾಟ ಮಾಡ್ಲಿಕ್ಕಿದ್ದಾರೆ. ಅನುಭವ ಇವರಲ್ಲ ಅಂತಾರೆ, ನಮ್ಮ ಇದು ಮಾಡಿ ಕಂಪ್ಲೇಂಟ್ ಮಾಡಿರಿ, ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಮಾಡ್ತೀವಿ ಹಾಗೆ ಅಂತೇಳಿ. ಇವರು ಮಾಡೋದಿಲ್ಲ ಅನ್ನೋದು ಫಿಕ್ಸ್ ಆಗಿದೆ ನಮ್ಮ ಇವರು ರಾಹುಲ್ ಗಾಂಧಿ ಅವ್ರಿಗೆ. ಮತ್ತು ಇಲ್ಲಿವರೆಗೆ ಡೆವಲಪ್ಮೆಂಟ್ ನೋಡ್ರೆ ಹಂಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವೆಲ್ಲ ಎನ್ಕ್ವೈರಿಗಳು ಹಂಗೆ